ನಾವು ಇವತ್ತು ಕೈಲಾಸಗಿರಿ ಗುಹೆ ದೇವಾಲಯ, ಇದು ಕೋಲಾರ ಜಿಲ್ಲೆ ಚಿಂತಾಮಣಿ ತಾಲೂಕದ ಹತ್ರ ಇದೆ. ಸೊ ಬೆಂಗಳೂರಿಂದ ಒಂದು 80 ಕಿಲೋಮೀಟ್ರ್ ದೂರದೊಳಗೆ ಐತಿ ಇದು. ಸೊ ತುಂಬ ಚೆನ್ನಾಗಿ ಐತಿ. ಒಂದು ದಿನ ನೀವೇನಾದರೂ ಸ್ಪೆಂಡ್ ಮಾಡ್ಬೇಕಂದ್ರೆ ಬೆಂಗಳೂರು ನಿಯರ್ ಬೈ. ಸೊ ಬೆಂಗಳೂರಿಂದ ಬರೀ ಒಂದು 80 ಕಿಲೋಮೀಟ್ರ್ ಐತಿ, ಜಾಸ್ತಿ ಇಲ್ಲ. ಒಂದು 3 ಅವರ್ಸ್ ಒಳಗೆ ನೀವು ರೀಚ್ ಆಗ್ಬೋದು. ಒಂದಿನ ಕಂಪ್ಲೀಟಾಗಿ ಹ್ಯಾಂಗ್ಔಟ್ ಮಾಡ್ಬೋದು. ಈ ಕೈಲಾಸಗಿರಿ ಬಗ್ಗೆ ಹೇಳೋದಾದ್ರೆ, ಸೊ ಈ ಗುಹೆ ಒಳಗೆ ಚತುರ್ಮುಖ ಲಿಂಗ ಮತ್ತು ಗಣಪತಿ ವಿಗ್ರಹ ಇದೆ, ಮತ್ತು ಪಾರ್ವತಿ ದೇವಿ ಮೂರ್ತಿ ಇದೆ. ಸೊ ಇದನ್ನು ಪೌರಾಣಿಕ ನಂಬಿಕೆ ಏನಂದರೆ, ಸ್ಥಳೀಯರು ಮಹಾಭಾರತ ಕಾಲದಲ್ಲಿ ಪಾಂಡವರು ತಮ್ಮ ಅಜ್ಞಾತದ ವಾಸದ ಸಮಯದಲ್ಲಿ ಇಲ್ಲಿ ವಾಸಿಸುತ್ತಿದ್ದರು ಮತ್ತು ಭೀಮನು ಬಕಾಸುರನು ಕೊಂದ ಸ್ಥಳ ಇದೆ ಎಂದು ಹೇಳಲಾಗುತ್ತದೆ. ಸೊ ಭಾಳ ಚೆನ್ನಾಗಿದೆ. ಒಂದು ಸತಿ ನೀವು ಬಂದು ವಿಸಿಟ್ ಮಾಡಿರಿ. ಸೊ ಇವನ್ ಇಲ್ಲಿ ಪ್ರಸಾದ ಕೂಡ ಐತಿ. ಸೊ ಬೆಳಗ್ಗೆ 10 ನಂತರ ಇದು ತೆಗೆದಿರುತ್ತೆ. ಮಧ್ಯಾಹ್ನ ಇಲ್ಲಿ ಪ್ರಸಾದ ಕೂಡ ವ್ಯವಸ್ಥೆ ಇದೆ. ಸೊ ನೀವು ಪ್ಲ್ಯಾನ್ ಮಾಡ್ಕೊಂಡು ಆರಾಮಾಗಿ ಬರ್ಬೋದು. ಸೊ ನಿಮಗೆ ಎಲ್ಲಿ ಬರುತ್ತೆ ಅಂದರೆ, ಇದು ಚಿಂತಾಮಣಿ ಊರೊಳಗಡೆ ಹೋಗಿ ಅಲ್ಲಿಂದ ನೀವು ಲೊಕೇಶನ್ ಹಾಕಿದರೆ ಈಸಿಲಿ ನೀವು ಕೈಲಾಸಗಿರಿ ಕೇವ್ ಟೆಂಪಲ್ ಅಂತ ಹಾಕಿದ್ರೆ ಸಾಕು. ಸೊ ಅದು ನಿಮಗೆ ಲೊಕೇಶನ್ ತೋರಿಸುತ್ತೆ. ಸೊ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಫ್ರೆಂಡ್ಸು ಒಂದಿನ ಹ್ಯಾಂಗ್ಔಟು ನೀವು ನೋಡ್ತಾ ಇರ್ಬೋದು ಎಂಥ ಚೆಂದ ಬ್ಯೂಟಿಫುಲಿ. ಸೊ ಲಿಟ್ರಲಿ ನಿಮ್ಗೆ ಒಂದು ಮಸ್ತ್ ಎಕ್ಸ್ಪೀರಿಯೆನ್ಸ್ ಕೊಡ್ತದೆ. ನಾನಂತೂ ತುಂಬ ಎಂಜಾಯ್ ಮಾಡಿದ್ರಿ. ನಾವೆಲ್ಲ ಫ್ಯಾಮಿಲಿ ಸೇರಿ ಹೋಗಿದ್ವಿ. ಸೊ ನನಗಂತೂ ಭಾಳ ಇಷ್ಟ ಆಯಿತು ಈ ಥರ ಒಂದು ಡಿವೈನ್ ಪ್ಲೇಸ್ ನಿಯರ್ ಬೈ ಬೆಂಗಳೂರು. ಸೊ ಒಳ್ಳೆ ನಿಮಗೆ ಟ್ರೆಕ್ಕಿಂಗ್ ಕೂಡ ಅನಿಸುತ್ತೆ, ಒಂದು ಶಾರ್ಟ್ ಟ್ರೆಕ್ಕಿಂಗ್. ಸೊ ನೋಡಿರಿ ಈ ಥರ ಇದೆ. ಸೊ ನಿಮಗೆ ಮಳೆಗಾಲದಲ್ಲಿ ಹೋದ್ರಂತೂ ಬ್ಯೂಟಿಫುಲ್ ಲೊಕೇಶನ್, ಫುಲ್ ಹಿಲ್ಲಿ ವ್ಯೂ, ತುಂಬ ಅಂದರೆ ತುಂಬ ಚೆನ್ನಾಗೈತಿ. ಸೊ ಕಾರ್ ಪಾರ್ಕಿಂಗ್ ಐತಿ, ಏನು ತೊಂದರೆ ಇಲ್ಲ. ನಿಮಗೆ ಚಾಟ್ಸು ಸ್ನ್ಯಾಕ್ಸು ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಒಂದು ಸಲ ಟ್ರೈ ಮಾಡ್ಬೋದು. ನೋಡಿದ್ರೆಲ್ಲ ಯಾವ ರೀತಿ ಒಂದೇ ಒಂದು ದೊಡ್ಡ ಕಲ್ಲೊಳಗೆ ಇದು ಒಂದು ಒಳಗಡೆ ಗುಹೆ ಆಗಿ ತುಂಬ ಚೆನ್ನಾಗಿದೆ. ಇನ್ನೂ ಡೆವಲಪ್ಮೆಂಟ್ ವರ್ಕ್ಸ್ ನಡೀತಾ ಇದೆ. ಸೊ ಏನೋ ಥೀಮ್ ಪಾರ್ಕ್ ಮಾಡ್ತಾಯಿದ್ದಾರೆ. ಸೊ ಸುಮಾರು ಇದೊಂದು 20,000 ಮೀಟರ್ ಇದೆ. ಒಂದು ಸತಿ ಟ್ರೈ ಮಾಡಿ ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆ ಎಲ್ಲ. ನೋಡಿದ್ರಲ್ಲ, ಇದೇ ದೊಡ್ಡ ಬಂಡೆ ಒಳಗಡೆ ಗುಹೆಗಳಿದ್ದಾವೆ. ಸೊ ಇದೇ ನೋಡಿ ಕಾರ್ ಪಾರ್ಕಿಂಗ್. ಸೊ ತುಂಬ ಬ್ಯೂಟಿಫುಲ್ ಐತಿ. ಸೊ ಒಂದು ಸತಿ ಟ್ರೈ ಮಾಡಿರಿ. ನಾವು ಆಲ್ ಆಫ್ ಅ ಸಡನ್ ಒಮ್ಮೆ ಡಿಸೈಡ್ ಮಾಡಿ ಹೋದ್ವಿ. ಆದರೆ ನಮ್ಮದು ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಸೊ ಒಂದು 2-3 ಅವರ್ಸ್ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು. ಸೊ ಅಲ್ಲೇ ನೀವು ಲಂಚ್ ಕೂಡ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೋದು, ಇಲ್ಲಾಂದರೆ ಸ್ವಲ್ಪ ಪಾರ್ಸಲ್ ತೊಗೊಂಡು ಹೋಗ್ಬೋದು. ಸೊ ಚೆನ್ನಾಗೈತಿ, ನೀವು ಟ್ರೈ ಮಾಡಿರಿ. ಇದೇ ಥರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.